ಸದ್ಯ ಇಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು -7 ಇದೆ, ಬಟ್ ಸ್ನೋಫಾಲ್ ಆಗ್ತಾ ಇಲ್ಲ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ನದಿ ಇದೆ. ಹಾಗೆ ನಾನು ತುಂಬ ದಿನ ಆದಮೇಲೆ ಅರೌಂಡ್ ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಸೂರ್ಯನ ನೋಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ. ಈಗ ಸೂರ್ಯ ಹುಟ್ತಾ ಇದ್ದಾನೆ. ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ನಾನೀಗ ಲ್ಯಾಟ್ವಿಯಾ ಕ್ಯಾಪಿಟಲ್ ರಿಗಾದಲ್ಲಿದ್ದೀನಿ. ಹಾಗೆ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನಿಮಗೆ ಲ್ಯಾಟ್ವಿಯನ್ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ. ನಾನೀಗ ಓಲ್ಡ್ ಟೌನ್ ಹತ್ರ ಇದ್ದೀನಿ. ಈಗ ಸದ್ಯ ಇಲ್ಲಿ ಟೆಂಪ್ರೇಚರ್ ಬಂದುಬಿಟ್ಟು -7 ಇದೆ, ಬಟ್ ಸ್ನೋಫಾಲ್ ಆಗ್ತಾ ಇಲ್ಲ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ನದಿ ಇದೆ. ಈ ನದಿ ಬಂದ್ಬಿಟ್ಟು ಸಿಟಿಯ ಮಧ್ಯದಲ್ಲಿ ಇದೆ. ಸಿಟಿನ 2 ಭಾಗವಾಗಿ ಡಿವೈಡ್ ಮಾಡುತ್ತೆ. ಹಾಗೆ ನಾನು ತುಂಬ ದಿನ ಆದಮೇಲೆ ಅರೌಂಡ್ ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಸೂರ್ಯನ ನೋಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ. ಈಗ ಸೂರ್ಯ ಹುಟ್ತಾ ಇದ್ದಾನೆ. ಹಾಗೆ ಅರೌಂಡ್ 1912 ತನಕ ಈ ಲ್ಯಾಟ್ವಿಯಾ ಒಂದು ಸೋವಿಯತ್ ಯೂನಿಯನ್ ಪಾರ್ಟ್ ಆಗಿತ್ತು. ಹಾಗೆ 1912ರಿಂದ 15 ತನಕ ನಮ್ಮ ದೇಶದಲ್ಲಿ, ಅಂದರೆ ಇಂಡಿಯಾದಲ್ಲಿ ಹೇಗೆ ಸ್ವತಂತ್ರ ಚಳವಳಿ ಆಯಿತು, ಅದೇ ರೀತಿ ಇಲ್ಲೂ ಇಂಡಿಪೆಂಡೆನ್ಸ್ಗೆ ರೆವಲ್ಯೂಷನ್ ಆಗುತ್ತೆ. ಅರೌಂಡು 3 ಇಯರ್ಸ್ ಆಗುತ್ತೆ. 3 ಇಯರ್ಸ್ ಆದಮೇಲೆ ಫೈನಲ್ ಆಗಿ ಸೋವಿಯತ್ ಯೂನಿಯನ್ನು ಇವರಿಗೆ ಇಂಡಿಪೆಂಡೆನ್ಸ್ ಕೊಡುತ್ತೆ. ಹಾಗೆ 1990ರಲ್ಲಿ ಜರ್ಮನಿ ಕೂಡ ಇದನ್ನು ಲ್ಯಾಟ್ವಿಯಾನ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಅರೌಂಡ್ 1940ರ ಸಮಯದಲ್ಲಿ ಜರ್ಮನಿಯ ನಾಜಿ ಆರ್ಮಿ ಬಂದುಬಿಟ್ಟು ಮತ್ತೆ ಇದನ್ನು ಆಕ್ರಮಿಸ್ಕೊಳ್ತಾರೆ, ಅಂದರೆ ಲ್ಯಾಟ್ವಿಯಾನ. ಸೊ ಆಮೇಲೆ ಅವ್ರನ್ನ ಹೊಡೆದೋಡಿಸ್ಬೇಕಂತ ಮತ್ತೆ ಅಗೇನ್ ಸೋವಿಯತ್ ಅವ್ರು ಬರ್ತಾರೆ, ರೆಡ್ ಆರ್ಮಿ. ಸೋವಿಯತ್ ಅವ್ರು ಬಂದುಬಿಟ್ಟು ಆಲ್ಮೋಸ್ಟ್ ಇಲ್ಲಿಂದ ನಾಜಿ ಅವ್ರನ್ನ ಎಲ್ಲ ಹೊಡೆದೋಡಿಸ್ತಾರೆ. ಹಾಗೆ ಅರೌಂಡ್ 1980 ತನಕ ಮತ್ತೆ ಸೋವಿಯತ್ ಯೂನಿಯನ್ ಅವರೇ ಆಳ್ತಾರೆ. ಮತ್ತು ಯಾವಾಗ ಈಸ್ಟೋನಿಯಾ, ಲಿಥುವೇನಿಯಾ ಎಲ್ಲ ಇಂಡಿಪೆಂಡೆನ್ಸ್ ಆಗುತ್ತೆ, ಆಮೇಲೆ ಇವರಿಗೂ ಇಂಡಿಪೆಂಡೆನ್ಸ್ ಸಿಗುತ್ತೆ ಅರೌಂಡ್ 1990ರಲ್ಲಿ ಅನಿಸುತ್ತೆ. ಹಾಗೆ ಲ್ಯಾಟ್ವಿಯಾಗೆ ಸ್ವತಂತ್ರ ಸಿಕ್ಕಿದ ಮೇಲೆ ಉಳಿದ ಬಾಲ್ಟಿಕ್ ನೇಷನ್ ಥರನೇ ಇದು ಯುರೋಪಿಯನ್ ಯೂನಿಯನ್ಗೆ ಸೇರುತ್ತೆ. ಯುರೋಪಿಯನ್ ಯೂನಿಯನ್ಗೆ ಸೇರೋದ್ರಿಂದ ಏನು ಲಾಭ ಅಂದರೆ, ಯುರೋಪಿಯನ್ ಯೂನಿಯನ್ ಮೆಂಬರ್ ಮೇಲೆ ಬೇರೆ ಯಾವುದೇ ದೇಶ ವಾರ್ ಮಾಡಿದರೆ, ಈ ಆಲ್ಮೋಸ್ಟ್ 30 ಕಂಟ್ರೀಸ್ ಇದೆ ಅನಿಸುತ್ತೆ ಯುರೋಪಿಯನ್ ಯೂನಿಯನಲ್ಲಿ, ಅವೆಲ್ಲವೂ ಸಪೋರ್ಟ್ ಆಗಿ ಅದರ ಪರ ನಿಲ್ಲುತ್ತೆ.
ನೀವೀಗ ನೋಡ್ತಾ ಇರ್ಬೋದು ಕರೆಂಟ್ ಉಕ್ರೇನ್ ಹಾಗೆ ರಷ್ಯಾ ಯುದ್ಧ ನಡೀತಾ ಇದೆ. ಹಾಗೆ ಯುಕ್ರೇನ್ ಕೂಡ EU ಮೆಂಬರ್ಶಿಪ್ಪಲ್ಲಿ ಇಲ್ಲ, ಹಾಗೆ ಅಪ್ಲೈ ಮಾಡಿದ್ದಾರೆ EU ಮೆಂಬರ್ಶಿಪ್ಗೆ. ಆದರೂ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸಪೋರ್ಟ್ ಅಂದರೆ ಯುದ್ಧದ ಉಪಕರಣಗಳನ್ನೆಲ್ಲ ಕಂಟ್ರಿಗೆ ಕೊಡ್ತಾರೆ, ಹಾಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಕೊಡ್ತಾರೆ. ಆಲ್ಮೋಸ್ಟ್ ನೀವು 1 ಮಂತ್ ಬ್ಯಾಕ್ ಕೇಳಿರ್ಬೋದು, ಅರೌಂಡ್ ಉಕ್ರೇನ್ ಪ್ರೆಸಿಡೆಂಟ್ ಬಂದುಬಿಟ್ಟು ಅರೌಂಡ್ $50 ಬಿಲಿಯನ್ ಡಿಮ್ಯಾಂಡ್ ಮಾಡಿದರು. ಹಾಗೆ $50 ಬಿಲಿಯನ್ ಬಂದುಬಿಟ್ಟು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಯುರೋಪಿಯನ್ ಯೂನಿಯನಲ್ಲಿ ಒಂದು ಬೇರೆ ದೇಶ ಇದೆ, ಹಂಗರಿ ಅಂತ. ಅವರು ತಮ್ಮ ವೀಟೋ ಅಧಿಕಾರ ಅಂತಿರುತ್ತೆ, ಅಂದರೆ ಅವರು ಆಬ್ಜೆಕ್ಷನ್ ಆಗ್ಬೋದು, ಬ್ಲಾಕ್ ಮಾಡ್ಬೋದು, ಅಂದರೆ ಫಂಡ್ಸ್ನ ಬ್ಲಾಕ್ ಮಾಡ್ಬೋದು. ಸೊ ಈಗ ಫಂಡ್ಸ್ ಬ್ಲಾಕ್ ಆಗಿದೆ. ಹಾಗೆ ನೀವು ಯಾವುದೇ ಯುರೋಪಿಯನ್ ದೇಶಕ್ಕೆ ಹೋದರೂ ನೀವು ಉಕ್ರೇನ್ ಫ್ಲ್ಯಾಗ್ ನೋಡ್ಬೋದು. ಅಂದರೆ ಎಲ್ಲ ಯುರೋಪಿಯನ್ ಕಂಟ್ರಿಗಳು ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ನಿಮಗೆ ತೋರಿಸ್ತೀನಿ, ಅಂದರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಎಸ್ಟೋನಿಯಾದಲ್ಲೂ ತೋರಿಸ್ದೆ. ಹಾಗೆ ಇಲ್ಲೂ ತುಂಬ ಕಡೆ ನಾನು ನೋಡಿದೆ, ತುಂಬ ಕಡೆ ಅಂದರೆ ಲ್ಯಾಟ್ವಿಯಾ ಹಾಗೆ ಉಕ್ರೇನ್ ಫ್ಲ್ಯಾಗ್ ಇದೆ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಂಥ ಸಮಯ ಬಂದೇ ಬಿಡ್ತು. ಸೊ ಈಗ ನಾನು ಏರ್ಪೋರ್ಟ್ ಕಡೆ ಹೊರಡ್ತಾ ಇದ್ದೀನಿ. ಅಂದರೆ ಇನ್ನೊಂದು 2 ಅವರ್ಸಲ್ಲಿ ಒಂದು ಫ್ಲೈಟ್ ಇದೆ. ಹಾಗೆ ನಿಮಗೆ ಮುಂದಿನ ಮತ್ತೊಂದು ಹೊಸ ದೇಶದಲ್ಲಿ ಸಿಗ್ತೀನಿ. ಹಾಗೆ ನಿಮಗೆ ಹೊಸ ದೇಶ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹಿಂಟು ಕೂಡ ಕೊಡ್ತೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಆ ದೇಶ ಬಂದುಬಿಟ್ಟು ಫುಟ್ಬಾಲ್ಗೆ ತುಂಬ ಫೇಮಸ್ಸು, ಒಂದು ನಾರ್ಮಲಾಗಿ ಫೇಮಸ್ಸು. ಸೊ ನೀವು ಗೆಸ್ ಮಾಡ್ಬೋದು.